ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದ ಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ದಾಸರು ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳಿದ್ದಾರೆ. ಎಲ್ಲ ಭಜನಾ ಮಂಡಳಿಯ ಸದಸ್ಯರಿದ್ದೀರಿ. ಶ್ರೀಪತಿಯು ನಮಗೆ ಸಂಪದವೀಯಲಿ, ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ಅಂತ ಹೇಳ್ತಕ್ಕಂಥದ್ದು ಪದ್ಧತಿ. ಇವತ್ತು ಏನು ಭಾಗ್ಯ ಅಂತ ಕೇಳಿದ್ರೆ, ಈ ಸಂದರ್ಭದಲ್ಲಿ ಸ್ವತಃ ತಿರುಪತಿಯಿಂದ ವಸ್ತ್ರ ರೂಪವಾಗಿ ವೆಂಕಟೇಶನು ನಮ್ಮಲ್ಲಿಗೆ ಬಂದು ತನ್ನ ಮಗನಾದ ಶಿಷ್ಯನಾದ ಗುರುರಾಯರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಪರ್ವಕಾಲದಲ್ಲಿ ವಸ್ತ್ರ ರೂಪವಾಗಿ ಬಂದು ತಾನು ಇಲ್ಲಿ ನಿಂತು ಒಂದೇ ಸ್ಥಳದಲ್ಲಿ ಶ್ರೀನಿವಾಸನನ್ನ ಮತ್ತು ರಾಘವೇಂದ್ರ ರಾಯರನ್ನ ನೋಡ್ತಕ್ಕಂಥ ಒಂದು ಅವಕಾಶವನ್ನ ಕಲ್ಪಿಸಿದಾರಲ್ಲ, ಅದಕ್ಕಾಗಿ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ. ಅಲ್ಲೋದ್ರೆ ಜರಗಂಡಿ ಪದಗಂಡಿ, ಇಲ್ಲಿ ಬಂತು ಅಂತಂದ್ರೆ ನೋಡಿರ್ತಾಳೆ ರಶ್ ಅಲ್ಲಿ ನೋಡ್ತಾ ಇದ್ದೀನಪ್ಪ ಅನ್ನೋಷ್ಟ್ರೊಳಗಡೆ ಹಿಂದವ್ರು ತಳ್ಬಿಟ್ಟಿರ್ತಾರೆ. ಅದೆರಡೂ ನಿಮಗ್ ಸಿಗ್ಬಾರ್ದು, ಏನು ತೊಂದರೆ ಆಗ್ಬಾರ್ದು ಅಂತಂದ್ರೆ ವಸ್ತ್ರ ರೂಪದಲ್ಲಿ ಶ್ರೀನಿವಾಸನನ್ನ ಮತ್ತು ರಾಯರನ್ನ ನೋಡ್ತಕ್ಕಂಥ ಸುಸಂದರ್ಭ. ಯಾರು ಜರಗಂಡಿ ಇನ್ನೋಂಗಿಲ್ಲ, ಯಾರು ಪದಗಂಡಿ ಇನ್ನೋಂಗಿಲ್ಲ ಇಲ್ಲಿ. ಆದ್ದರಿಂದ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ. ಇಂತಹ ಪರ್ವಕಾಲದಲ್ಲಿ ಯಾರ್ಯಾರು ಇಲ್ಲಿ ಸೇರಿದ್ದೀವಿ, ನಮ್ಮನ್ನೆಲ್ಲ ಕೂಡ ಆ ಶ್ರೀನಿವಾಸ ಮತ್ತು ಗುರುರಾಯರು ಕೈ ಹಿಡಿದು ನಡೆಸ್ಕೋತಾರೆ. ದೇವರೆಂದರೆ ತಿಮ್ಮಪ್ಪ, ರಾಯರು ನಮಗೆ ಗುರುವೆಂದರೆ ರಾಗಪ್ಪ ಅಂತ ಇದನ್ನ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ತಾವೆಲ್ಲ ನೋಡಿರ್ತೀರಿ, ಈಗ ಒಂದೇ ವರ್ಡಲ್ಲಿ ಇಡೀ ಭೂಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟವನ್ನ ಪರಿಹಾರಕ್ಕೆ ಇರ್ತಕ್ಕಂಥದ್ದು, ಎಲ್ಲ ಜಾಲತಾಣಗಳಲ್ಲಿ ಇರ್ತಕ್ಕಂಥದ್ದು, ಕೊನೆ ಪಕ್ಷ ಆಟೋ ರಿಕ್ಷಾಗಳ ಮೇಲೆ ಬರೆದಿರ್ತಕ್ಕಂಥದ್ದು ಒಂದೇ ಪದ ಅಂದ್ರೆ ರಾಯರಿದ್ದಾರೆ ಮೂರು ಚುಕ್ಕೆ. ಅದರ ಅರ್ಥ ಏನು ಅಂತಂದ್ರೆ, ಯಾವ ಕ್ಷಣದಲ್ಲಾದರೂ ಕೂಡ ಏನೇ ತೊಂದರೆ ತಾಪತ್ರಯಗಳು ಬಂದಿದ್ರು ಕೂಡ ಅದನ್ನ ರಾಯರಿಗೆ ಹೇಳ್ಬಿಟ್ರೆ ಅವರು ನಮ್ಮನ್ನ ಪರಿಹರಿಸಿ ನಮ್ಮನ್ನ ಉದ್ಧಾರ ಮಾಡ್ತಕ್ಕಂಥದ್ದು ಅಂತ. ಕಲಿಯುಗದ ಕಾಮಧೇನು ಕಲ್ಪತರು ಶ್ರೀ ರಾಯರು ನಮ್ಮನ್ನ ಸ್ವರೂಪೋದ್ಧಾರಕ್ಕಾಗಿ ಇಲ್ಲಿ ಕರೆಸ್ಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನ ನಾವೆಲ್ಲ ಇವತ್ತು ಏನ್ ಪಾಲ್ಗೊಂಡಿದ್ದೀವಿ, ಈ ಪುನಃ ನಮಗೆ ಈ ನಮ್ಮ ಜನ್ಮದಲ್ಲಿ ಈ ದಿವಸ ಬರೋದಿಲ್ಲ. 23/2/26 ಏನು ಇಲ್ಲಿ ನಾವು 8:30 ಸಂದರ್ಭದಲ್ಲಿ 9 ಗಂಟೆ ಸಂದರ್ಭದಲ್ಲಿ ಕೂತಿದ್ದೀವಿ. ನನ್ನ ಜೀವನದಲ್ಲೂ ಬರೋದಿಲ್ಲ, ನಿಮ್ಮೆಲ್ಲರ ಜೀವನದಲ್ಲೂ ಬರೋದಿಲ್ಲ. ಆದರೆ ಇವತ್ತಿನ ದಿನವನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ನೀವೇನಾದ್ರೂ ಒಂದ್ ವೇಳೆ ಅನಾನುಕೂಲದಿಂದಲೋ ಮತ್ತೊಂದಿಂದಲೋ ಮಾಡಿದ ಹಳೆ ಪಾಪಗಳಿಂದಲೋ ಸಂಚಿತ ಪಾಪಗಳಿಂದಲೋ ಮತ್ತೊಂದ್ ಕಡೆನೋ ಎಲ್ಲಾದ್ರೂ ಹೋಗಿ ಏನಾದ್ರೂ ಪುಣ್ಯ ಮಾಡಿದ್ದೇನೆಯ ನಿನ್ ಜೀವಮಾನದಲ್ಲಿ ಅಂತ ಕೇಳಿದ್ರೆ ಒಂದೇ ಮಾತು ಹೇಳಿ, 23/2/26 ನಾನು ವಸ್ತ್ರ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಇದ್ದೆ, ಅದರ ಪುಣ್ಯವೇ ಸಾಕು, ಮಿಕ್ಕಿದ ಪಾಪವೆಲ್ಲ ಕಳ್ಕೊ, ಅದ್ರೊಳಗಡೆಗೆ ಆ ಪುಣ್ಯಕ್ಕೆ ಹಾಕೊಂಡು ನನಗೆ ಪುನಃ ಈ ಭವಬಂಧನವನ್ನ ಬಿಡಿಸು ಅಂತ ಕೇಳ್ತಕ್ಕಂಥದಕ್ಕೆ ಹೇಳಕ್ ಒಂದಾದ್ರೂ ಇದೆಯಾ ಪುಣ್ಯ ಅಂತಂದ್ರೆ ಅದು ಇವತ್ತಿನ ಸುಸಂದರ್ಭ ಅಂತ ಹೇಳ್ತಾ, ಇವತ್ತಿನ ದಿವಸದಲ್ಲಿ ಈ ಒಂದು ವೈಭವವಾಗಿರ್ತಕ್ಕಂಥದ್ದು ತಾವೆಲ್ಲ ನೋಡಿದಿರಿ. ಮಂತ್ರಾಲಯ ಹೇಗಿತ್ತು, ಇವತ್ತು ಹೇಗಿದೆ ಅಂತ. ಅಭಿನವ ಮಂತ್ರಾಲಯ ಅಂತ ಕರೆಸ್ಕೊಳ್ಳೋದು ಅಭಿನವ ರಾಯರು ಅಂತ ಹೇಳಿ ನಮ್ಮ ಗುರುಗಳು ಇರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಭಕ್ತರಿಗೆ ಅನುಕೂಲ ಆಗ್ಬೇಕು ಅಂತಕ್ಕಂಥದ್ದು, ವಸತಿ ಸೌಕರ್ಯವಿರ್ಬಹುದು, ನೈರ್ಮಲ್ಯವಿರ್ತಕ್ಕಂಥದ್ದು ಇರ್ಬೋದು. ರಾಜರು ಹೇಳಿ ಕೇಳಿ ಪ್ರಹ್ಲಾದ ರಾಜರು ಅಂತ, ಪ್ರಥಮ ಪ್ರಹ್ಲಾದ ಮುನಿ ಅಂತ, ನಂತರ ಬಂದವರು ಕೂಡ ವ್ಯಾಸರಾಜರು ಅಂತ ಕರೆಸ್ಕೊಂಡಂತವ್ರು. ಕೊನೆಗೆ ನಮ್ಮ ಗುರುಗಳು ಈಗ ರಾಯರು ಅಂತ ಕರೆಸ್ಕೊಂಡಿರೋರು ರಾಜಾದಿರಾಜ ಅಂತ ಕರೆಸ್ಕೊಂಡಿರ್ತಕ್ಕಂಥವ್ರು. ಇಂತಹ ರಾಜಾದಿರಾಜರಿಗೆ ಎಲ್ಲವೂ ಕೂಡ ಯಾವುದು ಕೂಡ ನಾವ್ ಮಾಡ್ತಕ್ಕಂಥದ್ದು ಏನಿಲ್ಲ, ಸಂಕಲ್ಪ ಮಾತ್ರದಿಂದ ಅಷ್ಟೇ ನಾವೇನ್ ಮಾಡಬಹುದು ಅಂತಂದ್ರೆ ಇಂತಹ ಸುಸಂದರ್ಭದಲ್ಲಿ ಪಾಲ್ಗೊಂಡು ರಾಯರಿಗೆ ಕೃಪೆಗೆ ನಾವು ಪಾತ್ರರಾಗ್ತಕ್ಕಂಥದ್ದು. ಅವ್ರೇನು ಕೇಳ್ತಕ್ಕಂಥದ್ದಲ್ಲ, ಏನೂ ಕೇಳದೆ ಇರ್ತಕ್ಕಂಥ ಭಗವಂತ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ ಅಂತ ದಾಸರು ಬರೀತಾರೆ. ಏನೇನು ಕೊಡ್ಬೇಡಪ್ಪ, ನಾನೇನ್ ನಿನ್ ಕೊಡಕ್ಕಾಗತ್ತೆ, ಎಲ್ಲ ತಳ್ಳರು ದೊರೆಯತನದಲ್ಲಿ ನೋಡಿ ಅಂತ ಹೇಳ್ತಾರೆ. ಅಂತಹ ರಾಜರಿಗೆ ನಾವೇನ್ ಕೊಡಬಲ್ವೋ, ನಾವು ಕೊಡಬಹುದಾದಂಥದ್ದು ಒಂದು ಅಂತಂದ್ರೆ ಒಂದು ಲವಲೇಶವಾಗಿರ್ತಕ್ಕಂಥ ಭಕ್ತಿ. ಆ ಭಕ್ತಿಯನ್ನ ಕೊಟ್ರೆ ಸಾಕು. ಅದನ್ನ 100 ಮಡಿ ಮಾಡಿ 1000 ಮಡಿ ಮಾಡಿ ನಮ್ಮಂತ ನಿಮ್ಮಂತವ್ರನ್ನೆಲ್ಲರನ್ನು ಸ್ವರೂಪೋದ್ಧಾರಕ್ಕಾಗಿ
ಇಲ್ಲಿ ಬೃಂದಾವನದಲ್ಲಿ ನಿಂತಿದ್ದಾರೆ. ನಾವಾದ್ರೂ ಎಂತವ್ರು, ಬೆಂಗಾಡ್ನಲ್ಲಿ ಅವ್ರು ನಿಂತಿದ್ರು, ಬಿಡ್ಲಿಲ್ಲ ನಾವು. ನಮ್ಮಷ್ಟು ಸ್ವಾರ್ಥಿಗಳು ಇನ್ನೊಬ್ರಿಲ್ಲ. ಧರೆಗೆ ಮರೆಯಾಗಿ ಬೃಂದಾವನವ ಸೇರಿದೊಡೆ ಚರಣದಾಸರು ನಿನ್ನ ಬಿಡುವರೇನಯ್ಯ ಅಂತಾರೆ. ಅಲ್ಲಿಗೂ ಬಂದ್ವಿ, ಅಲ್ಲಿಗೂ AC ಹಾಕ್ಸಿದ್ವಿ, ಅಲ್ಲಿಗೂ AC ಬಸ್ ಬಿಟ್ವಿ, ಎಲ್ಲ ಮಾಡಿ ಬಂದು ಹಿಡ್ಕೋತಾ ಇದೀವಿ. ಯಾವ್ದು ಬೆಂಗಾಡು, ನಾನೆಲ್ಲನೂ ದೂರದಿಂದ ನಿಂತು ತಪಸ್ಸಲ್ಲಿ ಇರ್ಬೇಕು ಅಂತಿದ್ರು ನಮಗ್ ಗೊತ್ತಾಗೋಯ್ತು. ಏನಾದ್ರೂ ಒಬ್ರು ಯಾರಾದ್ರೂ ಕೊಡೋದಿತ್ತು ಅಂತಂದ್ರೆ ಅದು ಗುರು ರಾಘವೇಂದ್ರ ರಾಯರು ಅಂತ ಹೇಳಿ ಅದನ್ನ ಬರ್ತಕ್ಕಂಥದ್ದು. ಆ ಭಕ್ತರಿಗೆ ಮಾಡ್ತಕ್ಕಂಥ ಸೇವೆ ಏನಿದೆ ಆ ಸೇವೆಯನ್ನ ಗುರುಗಳು ಕನ್ಸ್ಕೊಂಡಿದ್ದಾರೆ. ಎಲ್ಲರಿಗೂ ಅನುಕೂಲ ಆಗ್ಬೇಕು, ಊಟೋಪಚಾರಗಳಿರ್ಬೇಕು, ವಸತಿ ಸೌಕರ್ಯಗಳಿರ್ಬೇಕು, ಬರ್ತಕ್ಕಂಥವ್ರಿಗೆ ಕಿಂಚಿತ್ತು ಕೂಡ ಶ್ರಮವಾಗಬಾರ್ದು, ರಾಯರ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಗುರುಗಳು ಮಹತ್ತರವಾಗಿರ್ತಕ್ಕಂಥ ಕಾರ್ಯಗಳನ್ನ ಇಲ್ಲಿ ಕೈಗೊಂಡಿದ್ದಾರೆ. ಅದರ ರೂಪವಾಗಿ ವರ್ಷಕ್ಕೆ 4-6 ಬಾರಿ ಶ್ರೀನಿವಾಸ ಇಲ್ಲಿ ಬಂದು ಏನೇನು ಹೋದ ವರ್ಷ ಇತ್ತು, ಈ ವರ್ಷ ಏನೇನ್ ಡೆವಲಪ್ ಆಗಿದೆ ಅಂತ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಪ್ರತಿ ಸರ್ತಿ ಬಂದಾಗ ನನ್ನ ಪುಣ್ಯವೋ ಭಾಗ್ಯವೋ ಗೊತ್ತಿಲ್ಲ, ನನ್ನ ಪೂರ್ವಜರು ಮಾಡಿದ ಪುಣ್ಯವೋ ಭಾಗ್ಯವೋ ಗೊತ್ತಿಲ್ಲ, ಇಂಥ ವಸ್ತ್ರ ಸೇವೆಗಳಲ್ಲಿ ವಸ್ತ್ರ ಬಂದಾಗೆಲ್ಲ ಕೂಡ ಸಾಕಷ್ಟು ಬಾರಿ ನಾನು ಇಲ್ಲಿ ಬಂದು ಅಲ್ಲಿಂದ ವಸ್ತ್ರವನ್ನ ತಲೆ ಮೇಲೆ ಹೊತ್ಕೊಂಡು ಬರ್ತಕ್ಕಂಥ ಪುಣ್ಯ ನನ್ನದಾಗಿದೆ. ಯಾವ ಜನ್ಮದ ಫಲವೋ ಗೊತ್ತಿಲ್ಲ. ಇವತ್ತು ಕೂಡ ಈ ವಸ್ತ್ರ ಬಂದಾಗ ಗುರುಗಳ ರೂಪದಲ್ಲಿ ಇದ್ದೀವಿ. ನೀವೆಲ್ಲ ಯೋಚನೆ ಮಾಡಿ, ನಿಮ್ಮ ಮಕ್ಕಳಿಗೆ ಬರ್ತ್ಡೇಗೆ ಏನೇನ್ ಗಿಫ್ಟ್ ತಂದಿದ್ದೀರಾ ಅಂತ. ರಾಯರ್ಗೆ ಏನ್ ಗಿಫ್ಟ್ ತಂದಿದ್ದೀರಾ ಅವ್ರ ಬರ್ತ್ಡೇಗೆ? ಏನು ತರಬೇಕಾದಿಲ್ಲ, ಗಿಫ್ಟ್ ತಾನೇ ತರ್ಸ್ಕೊಂಡ್ಬಿಟ್ಟಿದ್ದಾನೆ. ನಮ್ಮಪ್ಪ ಶ್ರೀನಿವಾಸ ಕಳಿಸ್ಕೊಟ್ಬಿಟ್ಟಿದ್ದಾನೆ. ನಾವೇನ್ ಗಿಫ್ಟ್ ಕೊಡ್ಬಹುದು ಅಂತಂದ್ರೆ, ಇಂತಹ ಒಂದು ಧರ್ಮ ಕಾರ್ಯದಲ್ಲಿ ಭಾಗವಹಿಸಿ ಇಲ್ಲಿರ್ತಕ್ಕಂಥ ಧರ್ಮವನ್ನ ಏನು ಪುಣ್ಯವನ್ನ ಗಳಿಸ್ಕೋತೀರಿ, ಆ ಪುಣ್ಯವನ್ನ ಗಳಿಸ್ಕೊಂಡಿದ್ದನ್ನ 4 ಜನಕ್ಕೆ ತಿಳಿಸ್ಕೊಡಿ. ಇವತ್ತು ಕಲಿಯುಗದಲ್ಲಿ ಧರ್ಮ ಕ್ಷೀಣಿಸ್ತಾ ಇದೆ. 4 ಪಾದದಲ್ಲಿ ಇರ್ತಕ್ಕಂಥ ಧರ್ಮ ಒಂದೊಂದೇ ಪಾದವನ್ನ ಕಳ್ಕೊಂಡು ಕಲಿಯುಗಕ್ಕೆ ಬಂದು ನಿಂತಿದ್ದೀವಿ. ಇಂತಹ ಸಂದರ್ಭದಲ್ಲಿ ನಾವು ಯಜ್ಞಯಾಗಾದಿಗಳನ್ನ ಮಾಡ್ತಕ್ಕಂಥದಕ್ಕೆ ಅವಕಾಶವಿಲ್ಲ. ಲೌಕಿಕಕ್ಕೆ ತೊಂದರೆ ಇದೆ. ಅನ್ನ ವಸನಕ್ಕಾಗಿ ಅನುದಿನವೂ ಯಾಚಿಸುತ್ತಾ ಅನ್ಯರ ಮನೆ ಕಾಯ್ದೆ ಕಾಯೋ ಕೃಷ್ಣ ಅಂತಾರೆ. ಹಾಗಾಗಿ ಊಟ ತಿಂಡಿಗೋಸ್ಕರ ನಾವು ಅಲ್ಲಿ ಇಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಯಜ್ಞಯಾಗಾದಿಗಳನ್ನ ಮಾಡಿ ಭಗವಂತನನ್ನ ಮೆಚ್ಚೋದಕ್ಕೆ ಆಗ್ತಕ್ಕಂಥದ್ದಲ್ಲ. ಯುಗ ಧರ್ಮದಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಹರಿನಾಮ ಕೀರ್ತನೆ ಅಂತ. ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಮಕರ ಕುಂಡಲ ಧರನ ನಾಮಕ್ಕೆ ಸಾಟಿ ಇಲ್ಲವೋ ಅಂತಾರೆ ವ್ಯಾಸರಾಯರು. ಕೃಷ್ಣ 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 ಎಂದು 3 ಬಾರಿ ನೆನೆಯಿರು ಅಂತ ಹೇಳ್ತಾರೆ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ದೇಶಾದ್ಯಂತ ವಿದೇಶಗಳಿಂದ ಜನ ಸಾಗರ ಹರಿದು ಬಂದಿದೆ. ಇಂತಹ ಪರ್ವಕಾಲದಲ್ಲಿ ಎಲ್ಲರಿಗೂ ಕೂಡ ಪುಣ್ಯತಮವಾಗಿರ್ತಕ್ಕಂಥ ಒಂದು ಅವಕಾಶವನ್ನ ಕೊಟ್ಟು ನಮ್ಮ ಆತ್ಮೋದ್ಧಾರವನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಬಹಳಷ್ಟು ಜನ ನೋಡಿರ್ತೀರಿ, ಆರೋಗ್ಯ ದೃಷ್ಟಿಯಿಂದ ನೇಚರ್ ಕ್ಯೂರ್ ಅಂತ ಹೋಗ್ತೀವಿ. ಆ ಆರೋಗ್ಯನ ಫಿಸಿಕಲಿ ಸರಿ ಹೋಗುತ್ತೆ. ಮುಖ ತೊಳ್ಕೊಳ್ಳೋದಕ್ಕೆ, ಕೈಕಾಲು ತೊಳ್ಕೊಳ್ಳೋದಕ್ಕೆ ಗಲೀಜಾಗಿದ್ರೆ ಸಾಕಷ್ಟು ಸಾಬೂನುಗಳು ಹೊರಗಡೆ ನಮ್ಗೆ ಅಂಗಡಿಗಳಲ್ಲಿ ಸಿಗುತ್ತವೆ. ಒಳಗಡೆ ಇರ್ತಕ್ಕಂಥ ಮನಸ್ಸಿನ ಕಲ್ಮಶವನ್ನ ತೊಳ್ಕೊಳ್ಳೋದಕ್ಕೆ ಯಾವ ಡಿಟರ್ಜೆಂಟು, ಯಾವ ಲಿರಿಲ್ಲು, ಯಾವ ಡವ್ ಸೋಪು ಇಲ್ಲ. ಅದಕ್ಕಿರ್ತಕ್ಕಂಥ ಏಕೈಕ ಸೋಪು ಅಂತ ಹೇಳಿದ್ರೆ ಅದು ಹರಿನಾಮ ಸಂಕೀರ್ತನೆ. ಅಂತಹ ಹರಿನಾಮ ಸಂಕೀರ್ತನೆಯನ್ನ ಮಾಡ್ತಕ್ಕಂಥ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಆ ಅವಕಾಶವನ್ನ ಗುರುರಾಯರು ನಮ್ಮ ಗುರುಗಳ ಮುಖಾಂತರ ಮಾಡಿಸ್ಕೊಟ್ಟಿದ್ದಾರೆ. ಅದರ ಭವ್ಯತೆಯನ್ನ ನೀವೆಲ್ಲ ಕಣ್ತುಂಬ್ಕೊಂಡು ನೋಡ್ಕೊಂಡಿದ್ದೀರಿ. ನಿನ್ನೆ ದಿವಸವೂ ಅಷ್ಟೇ ಉತ್ಸವದಲ್ಲಿ ಸಾಕಷ್ಟು ಜನ ಭಜನಾ ತಂಡದವರು ಕೋಲಾಟಗಳನ್ನ ಆಡಿದ್ದೀರಿ. ಭಾವ ಪರಪರ್ಶತೆಯನ್ನ ಮೆರೆದಿದ್ದೀರಿ. ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ, ನೀಚವೇನು ನಮ್ಮ ಅಚ್ಚುತ ನೋಲಗ ಅಂತ ಎಲ್ಲೆಲ್ಲೋ ಏನೇನೋ ಕುಣಿತೀವಿ. ಹೊಸ ವರ್ಷಕ್ಕೋಸ್ಕರ ಅಂತ ಕುಣಿತೀವಿ, ಮಾಡಬಾರದ್ ಮಾಡ್ತೀವಿ. ದೇವ್ರ ಮುಂದೆ ನೀನ್ ಕೊಟ್ಟಂತ ಸಾಧನಾ ಶರೀರವಿದು, ನೀ ದಯದಿ ಕೊಟ್ಟದ್ದು ಅಂತ ಕರೀತಾರೆ. ಹಾಗಿರ್ತಕ್ಕಂಥ ದೇಹವನ್ನ ನಾವು ಇಲ್ಲಿ ಗೆಜ್ಜೆ ಕಟ್ಟು ಕುಣಿದು ಕುಪ್ಪಳಿಸಿ ಸಂತೋಷದಿಂದ ನಮ್ಮಲ್ಲಿರ್ತಕ್ಕಂಥ ಕೊಳೆಯನ್ನ ಮಲಿನತೆಯನ್ನ ತಳ್ಕೊಂಡಿದ್ದೀವಿ. ಆತ್ಮ ಸಂಕೀರ್ತನೆ ಆತ್ಮೋದ್ಧಾರಕ್ಕಾಗಿ ಹರಿನಾಮ ಸಂಕೀರ್ತನೆಯನ್ನ ಮಾಡ್ತಕ್ಕಂಥ ಅವಕಾಶವನ್ನ ಕೊಟ್ಟಿದ್ದೀರಿ. ಎಲ್ಲರಿಗೂ ಕೂಡ ಭಗವಂತ ಇವತ್ತು ಶ್ರೀನಿವಾಸ ವಸ್ತ್ರ ರೂಪದಲ್ಲಿ ಬಂದಿದ್ದಾನೆ. ರಾಯರಿಗೆ ನಾಳೆ ಅದನ್ನ ಉಡಿಸಿ ತೊಡಿಸಲಾಗುತ್ತೆ. ವಿಶೇಷವಾಗಿರ್ತಕ್ಕಂಥ ಅವತ್ತಿನ ಆ ಬರ್ತ್ಡೇ ಬಾಯ್ ಏನಿರ್ತಾರೆ, ಆ ಬರ್ತ್ಡೇ ಬಾಯ್ ಅವತ್ತಿನ ದಿವಸ ಎಲ್ರಿಗೂ ಕೂಡ ಪ್ರತಿ ದಿವಸವೂ ಕೊಡ್ತಾರೆ. ನಾಳೆ ವಿಶೇಷವಾಗಿ ಕೊಡ್ತಾರೆ. ಇವತ್ತು ಕೂಡ ಈ ಒಂದು ಸುಸಂದರ್ಭ ಇದೆ. ಈ ಸುಸಂದರ್ಭದಲ್ಲಿ ಎಲ್ಲ ಪಾಲ್ಗೊಂಡಿದ್ದೀರಿ. ಎಲ್ಲರಿಗೂ ಕೂಡ ಭಗವಂತ
ಅನಂತಾನಂತ ಆಶೀರ್ವಾದಗಳನ್ನ ಕೊಡೋದ್ರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ಅಂತ ಹೇಳ್ತಾ ನನ್ನ 4 ತೊದಲು ನುಡಿಗಳನ್ನ ಗುರುರಾಯರಲ್ಲಿ ಮತ್ತು ಶ್ರೀಗಳವರಲ್ಲಿ ಅರ್ಪಿಸ್ತಾ ಇದ್ದೀನಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.